ನಾಯಕರಾದ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಚಾಮರಾಜಪೇಟೆಯಲ್ಲಿ 5 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ನಮ್ಮ ರಾಜ್ಯದ ಬಡ ಜನರ ನೆಚ್ಚಿನ ನಾಯಕರಾದ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಬಳಗದ ಪರವಾಗಿ ಸಚಿವ ಸಂಪುಟದಲ್ಲಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಹಿರಿಯರನ್ನ ಕೈ ಬಿಟ್ಟಿದ್ದಾರೆ. ವಿನಾಯಕ್ ಅವರು ಏನ್ ಹೇಳ್ತೀರಾ ಸರ್? ಇವತ್ತು ಒಂದು ವಿಚಾರ ಇಡೀ ರಾಜ್ಯ ಮತ್ತೆ ದೇಶದ ಜನತೆ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಸರ್ವಧರ್ಮ ನಾಯಕರು 5 ಬಾರಿ ಶಾಸಕರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯಗಳು ಇರ್ತಕ್ಕಂತ ಒಂದು ಕ್ಷೇತ್ರ ಇದು. ಬೇರೆ ಬೇರೆ ಸಮುದಾಯಗಳು ಪ್ರತಿಯೊಬ್ರು ಜಮೀರಣ್ಣ ಅಂದ್ರೆ ಅವ್ರನ್ನ ಮನೆ ಮಗನ್ ತರ ನೋಡ್ತಾರೆ, ಮತ್ತೆ ದೇವರ ಮಗ ಅಂತಾನು ಹೇಳ್ತಾರೆ. ಆ ತರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಜೊತೆಗೆ 3 ಬಾರಿ ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಸಾಧನೆಗಳನ್ನ ಮಾಡಿದವರು, ಜನಗಳಿಗೆ ತಲುಪುವಂತ ಕೆಲಸಗಳನ್ನ ಕೊಟ್ಟಂತವ್ರು. ಜೊತೆಗೆ ಒಂದು ಇತಿಹಾಸ ಏನಂದ್ರೆ 10 ರಿಂದ 12 ವರ್ಷದಲ್ಲಿ ವಸತಿ ಇಲಾಖೆಯಲ್ಲಿ ಮಾಡಬೇಕಂತ ಒಂದು ಸಾಧನೆ ಮಾಡಿರೋದು ನಮ್ಮ ಜಮೀರಣ್ಣ ಅವರು. ಇವತ್ತು 1 ಲಕ್ಷ ಜನತೆಗೆ ಮನೆ ಕೊಡ್ತೀವಿ ಅಂತೇಳಿ ಆ ಸಾಧನೆಯನ್ನ ಮಾಡಿದ್ರು. ಇನ್ನೊಂದು ಇಡೀ ವಿಶ್ವವೇ ನೋಡತಕ್ಕಂತ ಒಂದು ವಿಚಾರ ಏನಂದ್ರೆ, ಇವತ್ತು ಆನೇಕಲ್ಲು ಚಂದಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣನ ನಿರ್ಮಾಣ ಮಾಡಕ್ಕೆ ಅಡಿಗಲ್ನ ಹಾಕಿದ್ರು. ಇದೇ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು, ಡಿ.ಸಿ.ಎಂ ಆಗಿದ್ದಾಗ ಶಿವಕುಮಾರ್ ಸಾಹೇಬರು. ಒಂದು ನೋವಂದ್ರೆ ಪ್ರತಿ ದಿನ ನಮ್ಮಲ್ಲಿ ಇವತ್ತು ಅವರು ಅನುಭವ ಮತ್ತೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾಯಕರು ನಮ್ಮ ಜಮೀರಣ್ಣ ಅಲ್ವೇ ಅಲ್ಲ. ಇಡೀ ನಮ್ಮ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಪ್ರತಿಯೊಬ್ಬರು ಜನ ಅವ್ರನ್ನ ಪ್ರೀತಿ ಮಾಡುವಂತ ಒಬ್ಬ ಜನನಾಯಕ, ಜನರ ಜನನಾಯಕ. ಇವತ್ತು AICC ನಮ್ಮ ಹೈಕಮಾಂಡ್ ಅಲ್ಲಿ ಇರೋರ್ಗೂ ಗೊತ್ತಾಗಿದೆ. ಈಗ ಕೇರಳ ಚುನಾವಣೆಗೆ ಹೋಗಿದ್ರು, 37 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ರು. ಅಲ್ಲೇ 15 ದಿನಗಳ ಕಾಲ ಅಲ್ಲಿ ಬಸ ಓಡಿ ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರತಕ್ಕಂಥದ್ದು ಬಹಳ ಶ್ರಮನ ವಹಿಸಿದ್ರು. ಅದರಲ್ಲಿ 28 MLA ಗೆದ್ದು. ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ಇವತ್ತು ರೇವಂತ್ ರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದರಲ್ಲಿ ಇರೋದಂತ ಇವರ ಒಂದು ಪ್ರಚಾರ, ಇವರ ಕಾರ್ಯವೈಖರಿ, ಇವ್ರಿಗೆ ಇರ್ತಕ್ಕಂಥ ಅಭಿಮಾನಿಗಳು, ಮತ್ತೆ ಇದರಿಂದ ಅಲ್ಲಿ ಬಂದ್ರು. ಮಹಾರಾಷ್ಟ್ರ ಚುನಾವಣೆಗೆ ಹೋಗಿದ್ರು, ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಇಡೀ ನಮ್ಮ ರಾಷ್ಟ್ರಕ್ಕೆ ಬೇಕಂತ ಒಬ್ಬ ನಾಯಕ. ಇಂಥ ಹಿರಿಯ ನಾಯಕರನ್ನ ಮೊದಲ ಸಂಪುಟ ಏನು ನಮ್ಮ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ರು, ಅವರ ಹಿರಿತನ ಮತ್ತೆ ಅವರ ಅನುಭವನ ಮೊದಲನೇ ಬಾರಿ ಕೊಡ್ಬೇಕಾಗಿತ್ತು. ಅದು ಜನಗಳಿಗೆ ಬಹಳ ನೋವಾಗಿದೆ. ಮತ್ತೊಂದೇನಂದ್ರೆ, ಪ್ರತಿ ಕಡೆ ನಾವು ಹೋದಾಗಲ್ಲ ಒಂದೇ ಕೇಳೋದು, ಜಮೀರಣ್ಣವರು ಸಚಿವರು ಯಾಕೆ ಮಾಡ್ಲಿಲ್ಲ, ಅವರು ಒಂದು ಅಲ್ಪಸಂಖ್ಯಾತರ ನಾಯಕನ ಎಲ್ಲಾ ಜನಾಂಗನ ಪ್ರೀತಿ ಮಾಡ್ತಕ್ಕಂಥ ಒಬ್ಬ ನಾಯಕನ ಯಾಕೆ ಇವತ್ತು ಕೈ ಬಿಟ್ರು ಅನ್ನೋದು ಎಲ್ಲರ ಒಂದು ಧ್ವನಿಯಾಗಿದೆ. 3 ಬಾರಿ ಸಚಿವರಾದಂತವನ್ನ ಇವತ್ತು ಕೈ ಬಿಡೋದು, ಅದು ಜಮೀರಣ್ಣ ಕೈ ಬಿಡೋದು ಎಷ್ಟು ಸೂಕ್ತ ಸರ್? ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಇದು ನಾವು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ನಮ್ಮ ಸಾಹೇಬರ ಅಭಿಮಾನಿ ಬಳಗದ ಪರವಾಗಿ ಒಂದು ಧ್ವನಿ ಏನಂದ್ರೆ, ಇದು ಸೂಕ್ತ ಅಲ್ಲ. ಇದು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆನೂ ಆಗ್ತದೆ ಸರ್ಕಾರಕ್ಕೆ. ನಾವು ಎಲ್ಲಿವರೆಗೂ ಮಾತಾಡಬಾರ್ದು ಅಂತ ಕೆಲವು ತಾಳ್ಮೆಯಿಂದ ವಹಿಸ್ತಾ ಇದ್ವು. ಆ ತಾಳ್ಮೆನೆ ನಮಗೆ ಈ ತರ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕೂಡಲೇ ನಮ್ಮ ಹೈಕಮಾಂಡ್, ಯಾರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು, ನಮ್ಮ ಸರ್ಕಾರದ ನೂತನವಾಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ಕೈ ಮುಗಿದು ನಮ್ಮ ಚಾಮರಾಜಪೇಟೆ ಜನತೆ ಪರವಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯ ಮತ್ತೆ ನಮ್ಮ ಜಮೀರಣ್ಣವರಿಗೆ ಕೂಡಲೇ ಅವರ ಸಚಿವರಾಗಿ ಮಾಡಬೇಕು. ಅವರ ಸಚಿವರಾದ್ಮೇಲೆ ರಾಜ್ಯದ ಜನತೆಗೆ ಅವರ ಸೇವೆ ಅವಶ್ಯಕವಾಗಿದೆ. ನಾವು ಇದೇ ಕ್ಷೇತ್ರದಲ್ಲಿ ಇದ್ದೀವಿ ಅಥವಾ ಅವ್ರ ಅಭಿಮಾನಿ ಆಗಿದ್ವಿ ಅಂತಲ್ಲ, ಅವರ ಸೇವೆ ಇಡೀ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಬಡವರಿಗಾಗ್ಲಿ ಬೇರೆ ಬೇರೆ ವಿಧದಲ್ಲಿ ಯಾರು ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಕೈ ಹಿಡ್ತಕ್ಕಂಥ ಒಬ್ಬರು ಯಾರು ನಾಯಕರು ಇದ್ರೆ ಅದು ನಮ್ಮ ಜಮೀರಣ್ಣ ಅವರು. ಸರ್, KPCC ನೂತನ ಸಾರಥಿ 50 ವರ್ಷಗಳಿಂದ ಸಾಮಾನ್ಯ ಕಾರ್ಯಕ್ರಮ ದುಡಿದಂತವ್ರಿಗೆ ಇವತ್ತು ಪರಿಗಣಿಸಿದ್ದಾರೆ ಹರಿಪ್ರಸಾದ್ ಅಂತವ್ರಿಗೆ. ಇವತ್ತು ಏನ್ ಹೇಳ್ತೀರಾ ಸರ್? ನಮ್ಮ ಧೀಮಂತ ನಾಯಕರು, ಇದೇ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ದವರು. ಇದೇ ನನ್ನ ಕಚೇರಿಯಲ್ಲಿ ನಾನು ಅವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕಚೇರಿನ ಮಾಡಿದ್ದೆ. ಅವ್ರ ಜೊತೆ ನಾನು ಒಂದು 25 ವರ್ಷಗಳ ಒಂದು ಒಡನಾಟ ಇದೆ. ಅವ್ರ ಸಹೋದರ ಜೊತೆಲೂ ನಾನು ಇದ್ದವನು. ಅವರು ಸೂಕ್ತವಾಗಿ ಯಾವತ್ತು ತಳಮಟ್ಟದ ನಾಯಕರುಗಳಿಗೆ ಗುರುತಿಸಿ ಇಂತ ಒಂದು ಸ್ಥಾನವನ್ನು ಕೊಡ್ತಾರೋ, ಈ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಒಂಥರ ಖುಷಿನೂ ಆಗ್ತಿದೆ ಮತ್ತೆ ಧೈರ್ಯ ತುಂಬುತ್ತೆ. ಎಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೆ ಒಂದು 30-40 ವರ್ಷಗಳಿಂದ ದುಡ್ಕೊಂಡ್ ಬಂದಿದ್ದಾರೋ ಅಂತ ಒಂದು ಕಾರ್ಯಕರ್ತರು ಇವತ್ತು ಮನೆಯಿಂದ ಆಚೆ ಬರ್ತಾರೆ. ಯಾಕಂದ್ರೆ ಒಂದು ತಳಮಟ್ಟದ ನಾಯಕನಿಗೆ, ಯಾಕಂದ್ರೆ ಅವ್ರದ್ದೊಂದು ಅನುಭವ ಜಾಸ್ತಿ ಇದೆ. 4 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು AICC ಇಂದ ಹೋಗಿ ಉಸ್ತುವಾರಿ ತಗೊಂಡು ಅನೇಕ ಚುನಾವಣೆಗಳು ಮಾಡಿದವರು. ಹಿರಿತನದ ಮೇಲೆ ಕೊಟ್ಟಿರೋದ್ರಿಂದ ಬಹಳ ಸಂತೋಷ ಆಗಿದೆ ಸರ್. ಮತ್ತೆ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಕೈ ಬಿಟ್ಟಿದಾರಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಎಲ್ಲೋ ನೋವಾಗಿದೆ ಅಲ್ಲ ಸರ್?
ಸರ್, ಅದು ರಾಜ್ಯದ ಜನತೆ ಹೇಳ್ಬೇಕು, ಮತ್ತೆ ನಮ್ಮ ಕ್ಷೇತ್ರದ ಜನತೆ ಭಾವನೆ ಆತರ ಇದೆ. ನಮ್ಗೆಲ್ಲ ಬಹಳ ನೋವಾಗಿದೆ ಅಂದ್ರು ಎಲ್ಲೂ ಮಾತಾಡಬಾರ್ದು, ನಾವು ಸುಮ್ಮನೆ ಇದ್ವಿ. ಯಾಕಂದ್ರೆ ಮೌನವೇ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಇದ್ವಿ. ಆಮೇಲೆ ನಮ್ಮ ಶಾಸಕರು, ನಮ್ಮ ಕ್ಷೇತ್ರದ ನಾಯಕರಾದಂಥವ್ರು ಜಮೀನಣ್ಣವ್ರಿಗೆ ಈ ಸಂಪುಟದ ಕೊಡದಿರೋದು ಅತೀವನವಾಗಿದೆ. ಕ್ಷೇತ್ರ ಜನ ನಾವು ಬಂದ್ ಮಾಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿದ್ವಿ. ಮತ್ತೆ ಸಾರ್ವಜನಿಕವಾಗಿ ಈಗ ಶಾಲಾ ಕಾಲೇಜುಗಳು ಎಲ್ಲ ಇರೋದ್ರಿಂದ ಬಂದ್ ಬೇಡ ಅಂತೇಳಿ ನಾವು ಸುಮ್ಮನೆ ಆಗಿದ್ವಿ. ಮುಂದಿನ ದಿನಗಳು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಚಾಮರಾಜಪೇಟೆ ಜನತೆ ಮತ್ತೆ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಒಂದು ಹೋರಾಟವನ್ನ ಮಾಡ್ತೀವಿ. ಮತ್ತೆ ನಾವು ಒಂದು ಕೆಲವು ವಿಚಾರಗಳನ್ನ ಮಾಧ್ಯಮ ಮುಂದೆ ಹೇಳ್ಬಾರ್ದು, ಯಾಕಂದ್ರೆ ಅಷ್ಟು ನೋವಾಗ್ತಾ ಇದೆ. ಒಬ್ಬ ಹಿರಿತನದ ಮೇಲೆ ನೀವು ಕೊಳ್ಳಿಲ್ಲ ಅಂದಾಗ ಇನ್ಯಾವ ಒಂದು ಮಾನದಂಡದ ಮೇಲೆ ನೀವು ಸಚಿವರನ್ನ ಬೇರೆ ಬೇರೆ ನೇಮಿಸಿದ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಇಂಥ ನಮ್ಮ ನಾಯಕರಿಗೆ ಸಚಿವರಾಗಿ ನೇಮಕಾಣ ಮಾಡಬೇಕು. ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ, ಜೊತೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಎಲ್ಲ ಜನತೆಗೂ ಅವರ ಒಂದು ಸೇವೆನ ಸಿಗ್ಲಿ ಅನ್ನೋದು ನಮ್ಮ